ಪ್ರತಿನಿತ್ಯ ತಾವು ನೋಡಿದಾಗೆ ಅನೇಕ ವಿಚಾರಗಳು ಪೊಲೀಸ್ ಇಲಾಖೆ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಮಾಧ್ಯಮದಲ್ಲಿ. ಕೆಲವು ಘಟನೆಗಳು ನಡೆದಿದ್ದಾವೆ, ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಇಲಾಖೆಯವರನ್ನ, ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರನ್ನ ಮತ್ತು ಅವರ ಜೊತೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, DCP ಇಂದ ಮೇಲಕ್ಕೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಆಮೇಲೆ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದವು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಫೇಲ್ಯೂರ್ಸ್ ಆಗಿದೆ, ಆ ಫೇಲ್ಯೂರ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಂಥದ್ದಕ್ಕೆ ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಕೆಲವು ಘಟನಾವಳಿಗಳು ತಾವು ಮಾಧ್ಯಮದಲ್ಲೂ ಕೂಡ ತೋರಿಸಿದ್ರಿ. ರೌಡಿಗಳು, ಒಂದು 2-3 ಇನ್ಸಿಡೆಂಟು, ರೌಡಿಗಳು ಅವರೆಲ್ಲ ಕತ್ತಿಗಳನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದದ್ದು ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ವಿಚಾರಗಳಿರ್ಬೋದು. ಆಮೇಲೆ ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳು, ಬೀದರ್ನಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿತ್ತು, ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು, ಮತ್ತೆ ವಿಜಯಪುರ ಈಗ ಮತ್ತೆ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೀವಿ ಕೂಲಂಕುಷವಾಗಿ. ಆಮೇಲೆ ಪ್ರಾಸಿಕ್ಯೂಷನ್ನು, ಪರಿಶಿಷ್ಟ ಜಾತಿ ಪಂಗಡದ ವಿಚಾರದಲ್ಲಿ ಏನು DCRI ಹೊಸದಾಗಿ ಮಾಡಿದ್ದೀವಿ, DCRI ಸ್ಟೇಷನ್ ಅಂತೇಳಿ ಹೊಸದಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ. DCRI ಮೊದಲಿಂದನೂ ಇದೆ, ಆದರೆ ಅದಕ್ಕೆ ಪ್ರತ್ಯೇಕವಾಗಿ ಇವತ್ತು ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೇವೆ. ಯಾಕೆಂದರೆ ಪ್ರಾಸಿಕ್ಯೂಷನ್ನು, ಕನ್ವಿಕ್ಷನ್ನು ಇವೆಲ್ಲವೂ ಕೂಡ ಒಂದು ಹಂತಕ್ಕೆ ಇರಬೇಕಾಗ್ತದೆ. ಈಗ ಕನ್ವಿಕ್ಷನ್ ರೇಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ವರ್ಷ ಕಳೆದ 3 ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ, 10% ಆಗಿದೆ. ಅದನ್ನು ಕೂಡ ನಾನು ಪ್ರಾಸಿಕ್ಯೂಷನ್ ಡೈರೆಕ್ಟರ್ನ ಕರೆಸಿ, ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾಕೆ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ, ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಒಟ್ಟಾರೆ ಇಡೀ ಇಲಾಖೆಯ ರಿವ್ಯೂ ಈಗ ಪ್ರೆಸೆನ್ಸಲ್ಲಿ, ಫಾರ್ ಇನ್ಸ್ಟೆನ್ಸು ರೆಕ್ರೂಟ್ಮೆಂಟು ಜನರಲ್ ಆಗಿ PSI ಹಗರಣ ಆಗಿದ್ದು ತಮಗೂ ಗೊತ್ತಿದೆ. ಆ ರೆಕ್ರೂಟ್ಮೆಂಟು ನಾವು ಆದಷ್ಟು ಶೀಘ್ರವಾಗಿ ಸಬ್ ಇನ್ಸ್ಪೆಕ್ಟರ್ಗಳಿಗೂ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹಂತಕ್ಕೆ ಈಗಾಗಲೇ 545 ಕಂಪ್ಲೀಟ್ ಮಾಡಿ ಆದೇಶ ಹೋಗಿದೆ. 402ರಲ್ಲಿ 398 ಅದು ಕೂಡ ಆದೇಶ ಹೋಗಿದೆ. ಈಗ ನಮ್ಮ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗಬೇಕು. ಸುಮಾರು 10-15 ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತೇಳಿ, ಎಲ್ಲ ಸಿವಿಲ್ಲು, KSRP, CR, DR ಎಲ್ಲ ಸೇರಿ. ಅದಕ್ಕೂ ಕೂಡ ಈಗಾಗಲೇ ನಾವು ಯಾವ ಥರ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಇದೆಲ್ಲ ನಮ್ಮ ಇಡೀ ಇಲಾಖೆ ಎಲ್ಲ ವಿಚಾರದಲ್ಲೂ ಕೂಡ ಒಂದು ವಿವರವಾದಂಥ ಚರ್ಚೆ ಮಾಡಿ ಅವರಿಗೆ ಒಂದು ಸೂಚನೆಗಳನ್ನು ಏನೆಲ್ಲ ಕೊಟ್ಟಿದ್ದೇನೆ. ಅಲ್ಲ, ಚರ್ಚೆ ಅಂತಲ್ಲ, ಏನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೇವೆ. ಅಟ್ರಾಸಿಟೀಸ್ ಬಗ್ಗೆ DCRI ಮಾಡಿ, DCRIಗೆ ಸ್ಟೇಷನ್ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ಟು, ಪ್ರತಿ ಜಿಲ್ಲೆನಲ್ಲಿ ಒಂದು SP ಆಫೀಸ್ ಥರನೇ DCRI ಒಂದು ಆಫೀಸ್ ಅಂತ ಮಾಡಿಕೊಟ್ಟು ಎಲ್ಲ ಮಾಡಿದ್ದೀವಿ. ಅದಕ್ಕೆ ಏನು ಸೂಚನೆ ಕೊಡಬೇಕು, ಅವರಿಗೆ ಮ್ಯಾಂಡೇಟ್ ಏನು ಕೊಡಬೇಕು ಅಂಥೇಳಿ ಅದನ್ನೆಲ್ಲ ಚರ್ಚೆ ಮಾಡಿ. ಈಗಾಗಲೇ 11 ಜನ ಪೊಲೀಸರವರನ್ನ, ಒಬ್ಬ ಇನ್ಸ್ಪೆಕ್ಟರ್ನು ಸೇರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಅವರನ್ನು ತತ್ಕ್ಷಣ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಬೇಕು. ಮಾಡಿದ ತಕ್ಷಣ ಸರ್ಕಾರಕ್ಕೆ ಅವರಿಗೆ ರೆಕಮೆಂಡೇಶನ್ ಕಳಿಸ್ಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಅವರಿಗೆ ಬಹುಶಃ ಅವ್ರನ್ನ ಡಿಸ್ಮಿಸ್ ಮಾಡೋದ್ರಿಂದ ಹಿಡಿದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತಾರೆ ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಬರುತ್ತೆ. ಅದಾದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ನಾವು ಈಗ ಯಾರು ಯಾವ ಏರಿಯಾದಲ್ಲಿ ಡ್ರಗ್ಗು
ನಡೆಯುತ್ತೆ. ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಅದರ ಸರಬರಾಜು ಆಗ್ಬೋದು, ಇದು ನಡೆಯುತ್ತೆ. ಆ ಪೆಡ್ಲಿಂಗ್ ಆ ಸ್ಟೇಷನ್ ಲಿಮಿಟ್ನಲ್ಲಿರ್ತಕ್ಕಂಥ ಅಧಿಕಾರಿಯ ಹೊಣೆ ಆಗಬೇಕು ಅಂತ ಹೇಳಿದ್ದೀನಿ. DCP in that area is responsible, inspector in that area is responsible, ಅಥವಾ ಆ ಸಿಬ್ಬಂದಿಗಳು ರೆಸ್ಪಾನ್ಸಿಬಲ್. ಆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಥವಾ DCP ಲಿಮಿಟ್ ಯಾರು ಇರುತ್ತೆ ಅವರು ಜವಾಬ್ದಾರಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ. ಇಲ್ಲ, ಈಗ ಇನ್ಮೇಲೆ ನಾವು ಅದಕ್ಕೆ ನಾನು ಅದನ್ನು ಕೇಳಿದೆ. ನಾನು ಇಲ್ಲಿವರೆಗೂ ನಾವು ಎಚ್ಚರಿಕೆ ಕೊಟ್ಕೊಂಡು ಬಂದಿದ್ದೀವಿ. ಯಾರ ಮೇಲೆ ಎಷ್ಟು ನೀವು ನೋಟಿಸ್ ಕೊಟ್ಟಿದ್ದೀರಾ, ಎಷ್ಟು ಮೇಲೆ ನೀವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದೀರಾ, ಆಮೇಲೆ ಎಷ್ಟು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ, ಡಿಸ್ಮಿಸಲ್ ಆಗಿರ್ಬೋದು ಅಥವಾ ಬೇರೆ ಕ್ರಮಗಳನ್ನು ತಗೊಳ್ಳೋಕ್ಕೆ, ಅವರ ಇನ್ಕ್ರಿಮೆಂಟ್ ಕಡಿಮೆ ಮಾಡೋದು ಅಥವಾ ಇವೆಲ್ಲ ಡಿಪಾರ್ಟ್ಮೆಂಟ್ ಕಳಿಸ್ಬೇಕು. ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ನನಗೆ ಅಂತ ಕೂಡ ಕೇಳಿದ್ದೀನಿ. ನಿಮ್ಮ ಕ್ರಮ ತುಂಬಾ ಇಂಪಾರ್ಟೆಂಟ್ ಸರ್. ಬಿಕಾಸ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಈಗ ನಿಮ್ಮಂಡಲ್ಲಿ ಕೆಲಸ ಮಾಡೋದ್ರಿಂದ ಈ ರೀತಿ ಪೆಡ್ಲಿಂಗ್ ಆಗಲಿ ಅಥವಾ ಈ ರೀತಿ ಡ್ರಗ್ ಮಾಫಿಯಾಗಳ ಜೊತೆ ಶಾಮಿಲ್ ಆಗಿರೋದು ನಿಮ್ಮ ಗಮನಕ್ಕೆ ಬಂದ್ರೆ ಅವ್ರಿಗೆ ನೀವು ಕೊಡುವಂತ ಎಚ್ಚರಿಕೆ? ನಾವು ಎಚ್ಚರಿಕೆ ಕೊಡೋದಿಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಎಚ್ಚರಿಕೆ ಕೊಡೋದೆಲ್ಲ ಒಂದು ಲೆವೆಲ್ಗೆ ಆಯ್ತು. ಈಗಾಗಲೇ ನಾವು ಪ್ರತಿ ಮೀಟಿಂಗಲ್ಲೂ ಕೊಟ್ಕೊಂಡೇ ಬರ್ತಾ ಇದ್ದೀವಿ. ಪ್ರತಿ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಎಚ್ಚರಿಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೇನೆ. ಆದರೆ ಕ್ರಮ ಆಗ್ಬೇಕಲ್ಲ, ಅದಕ್ಕೆ ಕ್ರಮ ಆಗೋದಕ್ಕೆ ಈಗ ನಾವು ರಿಪೋರ್ಟ್ ಕೇಳಿದ್ದೀವಿ. ಅದಕ್ಕೆ ಕ್ರಮ ಅಕೌಂಟಬಿಲಿಟಿ ಫಿಕ್ಸ್ ಆಗ್ಬೇಕಲ್ಲ. ಎಲ್ಲೋ ಒಂದು ಕಡೆ ಅಕೌಂಟಬಿಲಿಟಿ ಕಮಿಷನರ್ ಇಂದ ಹಿಡಿದು ಕೆಳಗೆ ಎಲ್ಲರಿವರೆಗೂ ಫಿಕ್ಸ್ ಆಗಬೇಕು. ಬೆಂಗಳೂರು ಸಿಟಿಗೆ ಅಥವಾ DG ಇಂದ ಕೆಳಗೆ ಎಲ್ಲರಿಗೂ ಫಿಕ್ಸ್ ಆಗಬೇಕು. ಅದನ್ನ ಕೂಡ ಇವತ್ತು ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಇನ್ಸ್ಪೆಕ್ಟ್ರು, ಆನೇಕಲ್ ಇನ್ಸ್ಪೆಕ್ಟ್ರು ಕಾಣುತ್ತೆ, ಅವನು ನಾನು 80 ಲಕ್ಷ ಕೊಟ್ಟಿದ್ದೀನಿ ಶಾಸಕರಿಗೆ ಅಂತ ಹೇಳ್ಬಿಟ್ಟಿದ್ದಾನೆ. ನಾನು ಇಮಿಡಿಯೇಟ್ಲಿ ಆಸ್ಕ್ ಹಿಮ್ ಟು ಸಬ್ಮಿಟ್ ಎ ರಿಪೋರ್ಟ್ ಟುಡೇ, ಟುಮಾರೋ, 2-3 ದಿನದಲ್ಲಿ ಕೊಡಬೇಕು ಅಂತ ಹೇಳಿದ್ದೀನಿ. ಎನ್ಕ್ವೈರಿ ಅದು ಇದು ಎಲ್ಲ ಏನು ಮಾಡ್ತೀರಾ ಗೊತ್ತಿಲ್ಲ ನನಗೆ. ನೀವು ಒಬ್ಬ ಶಾಸಕರ ಮೇಲೆ ಒಬ್ಬ ಅಲಿಗೇಷನ್ ಮಾಡ್ತಾನೆ ಅಂದಾಗ ಇನ್ನೂ ನೀವು ಯಾಕೆ ಕ್ರಮ ತಗೊಂಡಿಲ್ಲ? ಇದಾರೆ MLA ತಗೊಂಡಿದ್ದಾರೆ ಅಂದ್ರೆ ಅದಾದ್ರೂ ಹೇಳ್ಬೇಕು. ಅದಲ್ಲ, ಅದು ಎನ್ಕ್ವೈರಿ ಮಾಡಿ ಒಂದು ವೇಳೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಾದ್ರೂ ಹೇಳ್ಬೇಕು. ತಗೊಂಡಿಲ್ಲಪ್ಪ ನೀವು ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಅದಾದ್ರೂ ಆಗ್ಬೇಕು. ಎರಡೂ ಆಗ್ಬೇಕಲ್ಲ. ಅದಕ್ಕೆ ಅದನ್ನ ವರದಿ ಕೊಡ್ಬೇಕು ಅಂತ ಹೇಳಿದ್ದೀನಿ. ಕೊಟ್ಟ ತಕ್ಷಣ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಆಳಂದ ಕ್ಷೇತ್ರದ ಈಗಾಗಲೇ ನೋಡಿ, ಅವರು ಸುಮಾರು 20 kg ಏನೋ ಗೋಲ್ಡು, 1 ಕೋಟಿ ಮೇಲೆ ಹಣ. ಈಗ ಅವರಿಗೆ ರಿಕವರಿ ಆಗಲೇ ಸ್ವಲ್ಪ ಆಗಿದೆ, 40% 50% ಆಗಿದೆ. ಈಗ ಅವ್ರು ಇನ್ನೂ ಸಿಕ್ಕಿಲ್ಲ. ಅವ್ರಿಗೆ ಎಲ್ಲ ಥರದ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಯಾವುದೋ ಒಂದು ಫೋನ್ ಕೂಡ ಸಿಕ್ಕಿದೆ, ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರನ್ನ ಹಿಡಿತಾರೆ. ಅದು ಸರಿಯಾಗಿ ಅದೇ ಟ್ರ್ಯಾಕಲ್ಲಿ ಹೋಗ್ತದೆ. ಬೇರೆ ವಿಚಾರಗಳು ನಾನು ಹೇಳಕ್ ಹೋಗೋದಿಲ್ಲ. ಸರ್, SIT ರಚನೆ ಬಗ್ಗೆ ಏನ್ ತೀರ್ಮಾನ ಮಾಡಿದ್ರೆ? ಆಳಂದ ವಿಚಾರದ ಅಂದ್ರೆ ಅಲ್ಲ ವೋಟ್ ಚೋರಿ ಆಗಿತ್ತು ಅನ್ನೋದು ರಾಹುಲ್ ಗಾಂಧಿ ಅವರು ಪ್ರೆಸ್ ಮಾಡೋದು ಸರ್. ಸರ್ಕಾರ SIT ರಚನೆ ಬಗ್ಗೆ ಸದ್ಯಕ್ಕೇನು SIT ಮಾಡಿಲ್ಲ. ಅಲ್ಲೇ ಲೋಕಲ್ ತನಿಖೆಗಳೇ ಆಗ್ತಾ ಇದ್ದಾವೆ. ನಾನು ಕ್ಯಾಬಿನೆಟ್ ಅಲ್ಲಿ ಇರ್ಲಿಲ್ಲ. ನಾನು ಆದ್ಮೇಲೆ ನಿನ್ನೆ ಬೆಳಗ್ಗೆ ಬಂದ್ಮೇಲೆ ನನಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡೆ. SIT ಕಾನ್ಸ್ಟಿಟ್ಯೂಟ್ ಮಾಡಿಲ್ಲ. ಆಗಿಲ್ಲ. ನಾನು ಅದನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕು. ಇಲ್ಲ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ. ಅವ್ರಿಗೆ ಬೇರೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸರ್, ಜಾತಿ ಗಣತಿ ವಿಚಾರದಲ್ಲಿ ಸರ್, ಇಡೀ ದೇಶಕ್ಕೆ ಕರ್ನಾಟಕದ ಜಾತಿ ಗಣತಿ ಮಾದರಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಇಡೀ ರಾಷ್ಟ್ರದಲ್ಲಿ ಅದು ನಡಿಬೇಕು ಅಂತ ಹಿಂದೆ ಹೇಳಿದ್ರು ಕೂಡ. ಆ ಒಂದು ಜಾತಿ ಗಣತಿ ಮುಗಿದೋಯ್ತು ಸರ್. ಈಗ ಹೊಸ ಜಾತಿ ಗಣತಿಗೆ 22 ದಿನಾಂಕ ನಿಗದಿ ಆದ್ರೂ ಕೂಡ ಮಾಡೋ ವಿಚಾರದಲ್ಲಿ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಮತ್ತು ಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಎಳೆದಾಡ್ತಾ ಇದೆ ಸರ್. ಬೆಳಗ್ಗೆನೂ ಸಭೆ ಆಯ್ತು, ಇನ್ನೇನು ಆಯ್ತು. ಇಲ್ಲ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡ್ತೇನೆ. ಯಾಕೆಂತಂದ್ರೆ ನನಗೂ ನೀವು ಹೇಳ್ದಂಗೆ ಹೇಳಿದ್ದೇನೆ, ಗೊಂದಲ ಆಯಿತು ಕ್ಯಾಬಿನೆಟ್ ಅಲ್ಲಿ, ಕೆಲವರ ಅಭಿಪ್ರಾಯಗಳು ಬೇರೆ ಬೇರೆ ಇತ್ತು ಅಂತ ಮಾತುಗಳು ಬಂದಿದೆ. ಅದನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ. ಮುಂದಿನ ತೀರ್ಮಾನ ನಾವೆಲ್ಲ ಕಲೆಕ್ಟಿವ್ ಆಗಿ ತಗೊಳ್ತೀವಿ. ಇರುತ್ತೆ, ಅವರ ಅಭಿಪ್ರಾಯಗಳನ್ನ ಹೇಳಲೇಬೇಕಲ್ಲ. ಆದ್ರೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾದ್ರೆ ಅದನ್ನ ಚರ್ಚೆ ಮಾಡಿ ಆ ಅಭಿಪ್ರಾಯ ಯಾರು ಭಿನ್ನವಾಗಿದ್ರೆ ಅವರಿಗೆ ಕನ್ವಿನ್ಸ್ ಮಾಡಿ ತೀರ್ಮಾನ ಮಾಡ್ಬೇಕಾಗುತ್ತೆ.
ಅದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ತಿಳ್ಕೊಳ್ತೀನಿ. ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋಗಿತ್ತು, ಅಲ್ಲೂ ಕೂಡ ಹಿನ್ನಡೆ ಆಗಿತ್ತು. ಅರ್ಜಿಯನ್ನು ವಜಾ ಮಾಡಿ ಕಳಿಸಿದ್ರು. ಅಲ್ಲ, ಈಗ ನ್ಯಾಯ ಅನ್ನೋದು ಇದೆ, ಆ ಜಸ್ಟಿಸ್ ಅದನ್ನ ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನವರು ಆ ತೀರ್ಮಾನವನ್ನ, ಆ ನ್ಯಾಯವನ್ನು ಒದಗಿಸಿ ಕೊಟ್ಟಿದ್ದಾರೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳನ್ನು ನಾವು ನೋಡಿದಾಗ ಜಾತಿ, ಧರ್ಮ ಇವೆಲ್ಲವನ್ನು ಕೂಡ ಅದರ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಲ್ಲ ನಾವು. ಹಾಗಾಗಿ ಆ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.